ತಗೊಂಡು ನಿಂತಿರೋದು ನೋಡಕ್ ಹೊಲ್ದಾಗೈತಿ. ಬಿಚ್ಚಿ ನೋಡು ಏನದ. ಏನು ಲಘು ರಮೇಶ, ಯಾಕಂತ ಬರೀ ಹೇಳಕತ್ತಿದಿ? ರಮೇಶ ಏನಾತಯ್ಯಪ್ಪ? ಏನದು? ಯವ್ವ, ಏನು ಹೇಳ್ಬೆ ನಾನು? ಏನು ಹೇಳ ನಾನು? ಯಾಕರ ಬದುಕಿದ್ದೆ ನಾನು? ವಿಷ ಕುಡಿದು ಸಾಯಕ್ಕೆ ಹೋಗಿದ್ದೆ. ಸತ್ತಿದ್ದಂದ್ರೆ ಚಲೋ ಇರ್ತಿದ್ಬೆ ಯವ್ವ, ಚಲೋ ಇರ್ತಿತ್ತು. ತಪ್ಪು ಮಾಡಿಬಿಟ್ಟು ನಾನು ಉಳ್ದು. ಯಾಕೆ ನಾನು ಉಳಿಸಿದ್ರಿ? ಯಪ್ಪ ನನ್ನ ಮಗನ, ಅಂಥದ್ದು ಏನೈತಯ್ಯಪ್ಪ ಆ ಲೆಟರ್ನಾಗ? ಏನೈತೆ ಅನ್ನೋದರ ಹೇಳ ನನ್ನ ಮಗನ. ಯಾಕೆ ಇಷ್ಟು ತ್ರಾಸ ಮಾಡ್ಕೊಂತೀಯ? ಮೊದ್ಲ ಆರಾಮಿಲ್ಲ ನಿನಗ ಯಪ್ಪ. ಯವ್ವ ಗೀತಾ, ಏನಯ್ಯವ್ವ ಅದ? ಏನು ಅನ್ನೋದರ ಹೇಳ ತಾಯಿ. ಅತ್ತಿಯರ ಅದು ಇವ್ರ ಆಫೀಸ್ ಒಳಗೆ ಅದೇನೋ ಇವ್ರೇನೋ ಇಲ್ಲಿಗಲ್ಲಾಗಿ ಟೆಂಡರ್ ಏನೋ ಪಾಸ್ ಮಾಡ್ಯಾರಂತ್ರಿ. ಅಂದ್ರೆ ಲಂಚ ತಗೊಂಡು ಬೇರೆದಾರಿಗೆ ಕೆಲಸ ಮಾಡಿಕೊಟ್ಟಾರಂತ್ರಿ. ಅದಕ್ಕೆ ಇವರು ಈಗ ಮತ್ತೆ ಸಸ್ಪೆಂಡ್ ಮಾಡಿ ಪೊಲೀಸ್ ಕೇಸ್ ಆಗೈತಂತ್ರಿ. ಅದ್ರದ್ರಿ ಅವ್ರ ಆಫೀಸಿಂದ ಬಂದೈತ್ರಿ ಲೆಟರ್. ನೀವು ಕೇಸ್ ಎಲ್ಲ ಖುಲಾಸ ಆಗೋವರೆಗೂ ಸಸ್ಪೆಂಡ್ ಒಳಗಿರ್ತೀರಿ, ಪೊಲೀಸರದ್ದು ತನಿಖೆ ಮಾಡ್ತಾರಲ್ಲ ಅದಕ್ಕೆ ನೀವು ಸಹಕರಿಸ್ರಿ ಅಂತ ಕಳ್ಸ್ಯಾರಂತ್ರಿ. ಅದ ಲೆಟರ್ ರೀ ಅದು. ಹೋಗೋ ಇವನು ಯಪ್ಪ ಗೌಸಿದ್ದಪ್ಪ ನಾವಲ್ಲಪ್ಪ ಯಪ್ಪ ನಾವಲ್ಲ. ಅದು ಏನು ನನ್ನ ಮಗ್ಗ ಕಡಕತ್ತಯ್ಯವ್ವ. ಈಗ ಮತ್ತೆ ಅರೆಸ್ಟ್ ಹಾಕನ ನೀವ? ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಕನ? ಏನು ಮಾಡ್ಬೇಕಾಗೀತ ಈಗ ಮುಂದೆ? ಸುರೇಶ ಏನ್ಲ ಮಾಡಬೇಕು? ರಮೇಶ ಯವ್ವ, ಈಗ ಆಗಿರೋದಂಕರು ಆಗೋಗೈತಿ. ಅದನ್ನು ಯಾರೂ ತಪ್ಸೋಕ್ಕಾಗಿಲ್ಲ. ಈಗ ಅವ್ರಿಗೆ ಪೂರಾ ತನಿಖೆ ಮಾಡಿ ಯಾರು ಅಪರಾಧಿ ಯಾರು ನಿರಪರಾಧಿ ಅಂತಂದು ನೋಡೋವರೆಗೂ ಇವ ಮತ ಸಸ್ಪೆಂಡ್ನಾಗ ಇರಬೇಕು. ಆದ್ರೆ ಆಕೇನದಾಳಲ್ಲ ಆಕಿ ಚೊಂಚಿ, ಆ ಚೊಂಚಿಗಿದ್ದೇನು ತಪ್ಪಿಲ್ಲಂತ. ಈ ತೊಬತ್ನ ಮಾಡ್ಯಾನಂತ, ಹಾಗಾಗಿ ಆಕಿ ಕೆಲಸ ವಾಪಸ್ ಬರುತ್ತಂತ. ಈಗ ಮತ್ತೆ ಪೊಲೀಸರು ಬಂದು ಮತ್ತೆ ಕಸ್ಟಡಿ ತೊಗೊತೀವಿ, ಈತ ತಪ್ಪು ಮಾಡ್ಯಾನಂತ ಏನಾರ ಆತಂದ್ರೆ ಮತ್ತು ಕಸ್ಟಡಿ ತೊಗೊತೀವಂತ ಬಂದ್ರಂದ್ರೆ ಮತ್ತೆ ನಾವು ಮತ ಕಳಿಸ್ಬೇಕು. ಮತ ಐತಲ್ಲ, ಅವನು ವಾಪಸ್ ನಮ್ಮೂರ ಹೋದನಲ್ಲ ಲಾಯರ್, ಅವ್ನು ಕರ್ಕೊಂಬರೋದು ಮತ್ತು ಬೇಲಿಗೆ ರೆಡಿ ಮಾಡಿಸ್ಕೊಳೋನು. ಮತ್ತು ಇನ್ನೇನು ಮಾಡ್ಬೇಕೀಗ? ಈಗ ಕಂಪ್ಲೇಂಟ್ ವಾಪಸ್ ಗೀತಾವು ತೊಗೊಂಡಿದ್ದನು ಉಪಯೋಗಿಲ್ಲಾರ್ದಂಗೆ ಆತು ನೋಡ್ಯವ. ಆತು ನೋಡು, ನಾನು ಹೋಗಿ ಲಾಯರ್ನ ಭೇಟಿಯಾಗಿ ಬರ್ತೀನಿ. ರಮೇಶ, ನೀ ರೆಡಿ ಹೌದಲ್ಲ? ನಿಂಗೆ ಆರಾಮಿಲ್ಲ, ನೀ ಬರೋಕಾಲ ಆತು. ನಾನಾ ಇಲ್ಲ ಯಾರು ಕರ್ಕೊಂಬರ್ತೀನಿ, ಇಲ್ಲ ನಾನಾ ಮಾತಾಡಿ ಬರ್ತೀನಿ. ಅವು ಬಂದ್ರೆ ಸಹಿ, ಬಲ್ಲಿಲ್ಲ ಮಾತಾಡಿ ಬರ್ತೀನಿ. ಯವ್ವ ಅಳಕ್ಕೆ ಹೋಗ್ಬೇಡ ನೀನು. ನಾನು ಒಂದಿಷ್ಟು ದಿನ ಇಲ್ಲೇ ಇರ್ತೀನಿ. ನಾನು ಆಕಿನ ಕರ್ಕೊಂಬಂದ್ಬಿಡ್ತೀನಿ, ಸಂಗೀತನ್ನ. ಇಲ್ಲೇ ಇರ್ತೀವಿ ನಾವು, ನೀವು ಇಲ್ಲೇ ಇರಂತವ್ರಿ. ರಮೇಶನ ಜೊತೆಗೆ ಇರೋಣ. ಯಾಕಂದ್ರೆ ಇಂಥ ಪರಿಸ್ಥಿತಿಯಾಗ ನಾವು ಬಿಟ್ಟು ಹೋಗೋದು ಈಗ ಬೇಷಲ್ಲ. ಇರೋಣ, ಮತ್ತೇನು ಮಾಡಬೇಕು? ಇರೋಣ. ಆತ್ ಬಿಡಪ್ಪ, ಅಷ್ಟೇ ಮಾಡೋಣ. ಕರ್ಕೊಂಬಂಬಿಡು ಸಂಗೀತನ್ನ, ಪುಟ್ಟವನ್ನ ಕರ್ಕೊಂಬ. ಮತ್ತೀಗ ಮತ್ತೆ ಏನ್ರ ಮತ್ತೆ ಜೀವಕ್ಕೆ ಏನ್ರ ಹಾನಿ ಮಾಡ್ಕೊಂಡಂದ್ರೆ ಅಯ್ಯಂದ್ರು ಬರೋದಿಲ್ಲ, ಅಪ್ಪಂದ್ರು ಬರೋದಿಲ್ಲಪ್ಪ. ಆತು ಹೋಗಿ ಲಾಯರ್ನ ಭೇಟಿ ಆಗ್ಬೋಗ್. ಏನಂತ ನೋಡು, ಕೇಳು. ಏನ್ಲ ರಮೇಶ ಇದು? ನೀ ಯಾಕ್ಲ ಲಂಚ ತಗೊಂಡು? ಎಲ್ಲರೂ ರಮೇಶ ಒಳ್ಳೆಯವದನ, ಸ್ಟ್ರಿಕ್ ಅದನ್ನ, ಲಂಚ ಪಚ್ಚ ಬಿಟ್ಟದಲ್ಲ ಅಂತಿದ್ರಲ್ಲೋ ರಮೇಶ. ನಿನಗೇನು ಬಂದಿತ್ಲೋ ಯಪ್ಪ? ಯವ್ವ, ನಾ ಯಾವ ಲಂಚನೂ ತೊಗೊಂಡಿಲ್ಬೇ. ನಾನು ಪಾಡಿಗೆ ನಾ ಕೆಲಸ ಮಾಡೀನಿ ಬೇ ಯವ್ವ. ನಾ ಯಾವುದೂ ಆ ಥರ ಇಲ್ಲಿಗಲ್ಲಾಗಿ ಯಾವ ಟೆಂಡರು ಪಾಸ್ ಮಾಡಿಲ್ಲ, ಯಾರಿಗೂ ನನ್ನ ಹತ್ರ ಮಾಡಿಲ್ಬೇ ನಾನು. ನನಗೂ ಅರ್ಥ ಆಗೋಲ್ದು. ಇದ್ರೊಳಗೆ ಏನೋ ಮಸ್ಲೈತೈತಿ ಬೇ ಯವ್ವ, ಇದ್ರೊಳಗೆ ಏನೋ ಮಸ್ಲತ್ತೈತಿ. ಯಾಕಂದ್ರೆ ನಂದು ಲಾಕರ್ದು ಬೀಗ ಆಫೀಸ್ನಾಗ ಇತ್ತು. ಯಾರ ಬೇರೆದಾರು ಇಲ್ಲ, ನನ್ನ ಲಾಕರ್ ತೆಗೆದು ಅದ್ರೊಳಗೆ ಬೇರೆ ಯಾವುದೋ ಡಾಕ್ಯುಮೆಂಟ್ಸ್ ಇಟ್ಟು ನನ್ನ ಸಿಗ್ಸಕ್ಕೆ ಪ್ರಯತ್ನ ಮಾಡ್ಯಾರ. ನಂಗೆ ಅದು ಗೊತ್ತಾಯ್ತು. ಇಲ್ಲ, ನಾನು ಯಾವ ಸುಳ್ಳೆ ಮಗನೂ ಬಿಡೋದಿಲ್ಲ. ಅವ ಯಾವ್ನು ಮಾಡ್ಯಾನ ಅವಂಗೈತಿ. ಹೋಗ್ಲಿ ಬಿಡಿಯಪ್ಪ, ತ್ರಾಸ ಮಾಡ್ಕೊಬೇಡ. ನಿಮ್ಮ ಮೊದ್ಲು ಆರಾಮಾಗು. ಅವ ಸುರೇಶ್ ಹೋಗಿ ಲಾಯರ್ನ ಭೇಟಿಯ ಬರ್ತಾನೆ. ಹೋಗು, ಒಂದಿಟ್ಟು ಎಲ್ಲರಿಗೂ ಚಾ ಮಾಡು. ಅವಂಗೆ ಚಾ ಬೇಡ, ರಮೇಶಿಗೆ ಒಂದಿಷ್ಟು ಹಾಲು, ಅದಕ್ಕೊಂದಿಷ್ಟು ಬಾದಾಮಿ ಪುಡಿ ಹಾಕೊಂಬಂದು ಕೊಡು. ಹೋಗು ಊರೇ ಹತ್ತೀರ. ಆತ್ರಿ, ಹೋಗ್ತೀನಿ ತವ್ರಿ. ಯವ್ವ, ನಂಗೆ ಹಾಲು ಗೀಲು ಏನು ಬೇಡವೆ. ನಾ ಒಂದು ಸ್ವಲ್ಪ ಹೋಗಿ ರೂಮ್ನಾಗ ರೆಸ್ಟ್ ಮಾಡ್ತೀನಿ ಬಿಡು. ಬೇಡ ನನ್ನ ಮಗನ, ಒಂದಿಷ್ಟು ಹಾಲು ಕುಡ್ದು ಹೋಗಿ ರೆಸ್ಟ್ ಮಾಡು. ಇಲ್ಲೋಡ ಖಾಲಿ ಹೊಟ್ಟೆ ಬಿಟ್ಟೆ ಅಂದ್ರೆ ಅದೇನ ಬೆಂಕಿ ಉರ್ದಂಗೆ ಉರಿತೈತಂತಪ್ಪ ನಿನ್ನ ಹೊಟ್ಟೆ. ಅವ ಡಾಕ್ಟ್ರ್ ಹೇಳೋಣ, ಖಾಲಿ ಬಿಡಕ್ಕೆ ಹೋಗ್ಬೇಡ, ಯಾವುದೋ ಮನ್ಸಿಗೆ ಹಚ್ಕೊಬೇಡ. ಇಲ್ಲೇ ಮುಕ್ಕೋ. ನಾನು ಇಲ್ಲೇ ಕೆಳಗೆ ಅಡ್ಡಾಕಿನಿ, ನೀ ಎಲ್ಲ ಮ್ಯಾಗ ಅಡ್ಡಾಗ. ನೀವು ರೂಮ್ನಾಗ ಬೇಡ, ರೂಮ್ನಾಗ ಈಗ ಇಲ್ಲ ಅಡ್ಡಾಗಿ ಇಲ್ಲೇ. ಇಲ್ಲವ್ವ, ನೀ ಏನು ಹೆದ್ರಕ್ಕೆ ಹೋಗ್ಬೇಡ. ನಾ ರೂಮ್ನಾಗ ಹೋಗಿ ನನ್ನ ಜೀವಕ್ಕೆ ಏನು ಮಾಡ್ಕೊಳಂಗಿಲ್ಲ. ಈಗ ಇದರಿಂದ ಹೆಂಗೆ ಪಾರಾಗಬೇಕನ್ನೋದು ಯೋಚನೆ ಆಯ್ತು ಬಿಟ್ಟಿತ್ತು ನನಗೆ. ನೋಡಪ್ಪ ರಮೇಶ, ಆತು. ಈಗ ನೀ ತಪ್ಪು ಮಾಡಿಲ್ಲಲ್ಲ, ಕರೆ ಹೌದಿಲ್ಲ? ಕರೆನೂ ನೀ ತಪ್ಪು ಮಾಡಿಲ್ಲ ಹೌದಿಲ್ಲ? ಇಲ್ಲಪ್ಪ, ನಾ ಏನೂ ತಪ್ಪು ಮಾಡಿಲ್ಲ. ನಾನು ಯಾಕೆ ತಪ್ಪು ಮಾಡ್ತೀನಿ? ನಾನು
ನಾನು ಹೆಂಗೆ ಹೇಳಿ, ನಾನು ನನ್ನ ಕೆಲಸದಾಗ ನಾನು ಇಷ್ಟು ಪ್ರಾಂಪ್ಟಾಗಿ ಕೆಲಸ ಮಾಡೀನಿ ಅಂದ್ರೆ ಅಷ್ಟು ಪ್ರಾಂಪ್ಟಾಗಿ ಕೆಲಸ ಮಾಡೀನಿವ ನಾನು. ಹ್ಞೂ ಯಪ್ಪ, ನಾನು ನಂಬ್ರಿ, ನಾನು ಯಾವ ಲಂಚನೂ ತೊಗೊಂಡಿಲ್ಲ, ಏನೂ ತೊಗೊಂಡಿಲ್ಲ. ನಾನು ಇದು ಯಾರ್ದ ಮಾಡಿರೋ ಮಸ್ಲತ್ತು ನಾನು ಬಲಿಪಶು ಹಾಕತ್ತೀನಿ. ಇದನ್ನ ಕಂಡು ಹಿಡ್ದೇ ಇಡ್ತೀನಿ ನಾನೇನು ಬಿಡೋದಿಲ್ಲ. ಅಣ್ಣ, ಈಗ ನಾವು ಇದಕ್ಕೆ ಬೇಲ್ ಅಂದ್ರೆ ಏನಿಲ್ಲ ಅಂದ್ರೂ 1,00,000ವರೆಗೂ ಬೇಕಾಗುತ್ತಲ್ಲ ಅಣ್ಣ. ಏನು ಮಾಡ್ಬೇಕಣ್ಣ ಈಗ? ಮತ್ತು ಲಾಯರ್ ಫೀಸು ಅದು, ನನ್ನ ಹತ್ರ ಇದ್ದ ಸೇವಿಂಗ್ಸ್ ಎಲ್ಲ ಹಾಸ್ಪಿಟ್ಲ್ ಒಳಗೆ ಖರ್ಚಾಯಿತು. ನನ್ನ ಹತ್ರ ಏನೂ ದುಡ್ಡಿಲ್ಲ ಅಣ್ಣ. ಈಗೆಲ್ಲ ಬೇಲ್ಗೆ ಅದಕ್ಕೆಲ್ಲ ಏನು ಮಾಡಬೇಕು? ಅಪ್ಪ, ಅವ್ವ. ಏ ಹಿರಿಯ, ನಿನ್ನ ಹತ್ರ ಎಷ್ಟು ರೊಕ್ಕ ಐತನ? ಈಗ ಮತ್ತೆ ಹುಡುಗನ ಹೆಂಗೆ ಕಾಪಾಡ್ಕೋಬೇಕು ಈಗ ನಾವು? ಅವ್ರು ಏನಾರ ಬಂದು ಪೊಲೀಸರು ಕರ್ಕೊಂಡು ಹೋದ್ರೆ ಮತ್ತೆ ಹುಡುಗಿ ಎಲ್ಲ ಇಲ್ಲಡಿ ಇಲ್ಲಿ ಏನಾಗೋಕೈತೆ ಏನಪ್ಪ ಯಪ್ಪ? ನಿನ್ನ ಹತ್ರ ಎಷ್ಟೈತೆ ರೊಕ್ಕ? ನನ್ನ ಹತ್ರ ಎಲ್ಲಿಂದ ಬರುತ್ತಾ? ನಾನು ಈಗ ಅದು ಬೀಜ ಅದು ಇದು ಅಂತ ತೊಗೊಂಬಂದಿನಿ. ಗೊಬ್ಬರಕ್ಕೆ, ಬೀಜಕ್ಕೆ, ಬಿತ್ತಕ್ಕೆ, ಹರಗಕ್ಕೆ ಅಂತಂದು ಎಲ್ಲ ಒಂದು 50-60 ಸಾವಿರ ರೂಪಾಯಿ ಇತ್ತು. ಎಲ್ಲ ಖರ್ಚಾಗೈತಿ. ಈಗ ಬ್ಯಾಂಕ್ನಾಗ ಒಂದು 50-60 ಸಾವಿರ ರೂಪಾಯಿ ಇರಬೇಕು ಅಷ್ಟ, ಮತ್ತೇನೂ ಜಾಸ್ತಿ ಇಲ್ಲ. ನನ್ನ ಹತ್ರಂತೂ ಏನು ರೊಕ್ಕಿಲ್ಲವ. ನನ್ನಂತರೂ ಯಾವಾಗಲೂ ಬರಿಗೈ. ಅತ್ತಿಯಾರ, ಇವರು ಇಸ್ಕೋತಾರಂದ್ರೆ ನನ್ನ ಹತ್ರ ಒಂದು 40 ಸಾವಿರ ಐತಿ. ಮಾವರ ಹತ್ರ ಒಂದು 40-50 ಸಾವಿರ ಐತಲ್ಲ. ಹೆಂಗೆ ಒಂದು 90 ಸಾವಿರ, 1,00,000ವರೆಗೂ ಆಗತ್ತೆ ರೀ ಅತ್ತಿಯಾರ. ನಂದು ಮತ್ತು ಮಾವರದು ಸೇರಿದ್ರೆ ಇವ್ರಿಗೇನು ಬೇಜಾರಿಲ್ಲ ಅಂದ್ರೆ ನಾನು ಕೊಡ್ತೀನಿ ರೀ. ರಮೇಶ, ಈಗ ಈಕೆ ಹತ್ರ ಐತಂತ ಅದು ಇರುವಲ್ದಕ್ಕ ನಮಗಿನ್ನೂ ಖರ್ಚು ಬರ್ತಾವೆ. ಯಾಕಂದ್ರೆ ನಿಂದು ಕೆಲಸನೂ ಇಲ್ಲ. ಆಕೆದಳಲ್ಲಕ್ಕಿ ಆಕಿ ಚೊಂಚಿದ ಹೆಂಗೂ ಕೆಲಸ ಐತಂತ ಆಕೆ ಹತ್ರ 1,50,000 ಇಸ್ಕೊ. ಫೋನ್ ಮಾಡಕ್ಕಿ ಹೇಳ್ತೀನಿ ನಾನು. ಫೋನ್ ಮಾಡಿ ಇಸ್ಕೊಲೆಕ್ಕಿ ಹತ್ರ. ತಡಿವಾ, ರಿಂಗಾಕತೈತಿ. ನೀ ಹೇಳೋದು ಕರೆಕ್ಟಾ, ಹಂಗೆ ಮಾಡಕತ್ತೀನಿ ತಡಿ. ಹಲೋ ಮೋನಿಕಾ? ರಮೇಶ್ ಹೇಳಿ, ಆರಾಮದಿರಿ? ಇವಾಗೇನು ಪ್ರಾಬ್ಲಮ್ ಇಲ್ಲ ಅಲ್ಲ? ಊಟ ಮಾಡಿದ್ರೇನ? ಇಲ್ಲ. ಅದು ಏನಾಯ್ತಂದ್ರೆ ಮೋನಿಕಾ, ನಿಂಗೆ ಗೊತ್ತೈತೇನು ವಿಷಯ ಏನಾಯ್ತಂತ ಹೇಳಿ? ನಂಗೆ ಗೊತ್ತೈತಿ. ನಾನು ಬೆಳಗ್ಗೆ ಆಫೀಸಿಗೆ ಹೋಗಿದ್ದೆ, ಫೋನ್ ಮಾಡಿದ್ರು ಸರು. ಅದು ಏನೋ ನಿಮ್ಮ ಮೇಲೇನೋ ಲಂಚ ತೊಗೊಂಡಿರೋ ಆರೋಪ ಏನೋ ಬಂದೈತಂತ. ಅದಕ್ಕೆ ಪೊಲೀಸರೆಲ್ಲ ಇನ್ವೆಸ್ಟಿಗೇಷನ್ ಮಾಡಕತ್ತಾರ ಅಂತ ಹೇಳಿದ್ರು ಸರು. ನಂದು ಇನ್ನೊಂದು ವಾರ ಅಂತಪ್ಪ, ನಂದು ವಾಪಸ್ ನಾನು ಜಾಯ್ನ್ ಆಗ್ಬೋದಂತ. ನಂದೇನು ಇಶ್ಯೂ ಇಲ್ಲ. ಈಗ ಪಾಪ ನಿಮ್ಮದೇ ಈ ಥರ ಆಯ್ತಲ್ಲ, ಅದಕ್ಕೆ ನಾನೇ ಫೋನ್ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಏನೋ ಕೆಲಸದೊಳಗೆ ಮರ್ತ್ಬಿಟ್ಟೆ. ನೀವು ಲಂಚ ತೊಗೊಂಡಿದ್ರಾ ರಮೇಶ್? ನಂಗೆ ನಂಬಕ್ಕೆ ಆಗ್ತಾ ಇಲ್ಲಪ್ಪ. ನೀವು ನಮ್ಮ ಆಫೀಸ್ ಒಳಗೆ ಎಲ್ರಿಗಿಂತ ಸ್ಟ್ರಿಕ್ಟ್ ನೀವೇ, ಅದು ಹೆಂಗೆ ನೀವು ಲಂಚ ತೊಗೊಂಡ್ರಿ? ಅದು ಬಿಡು ಮೋನಿಕಾ. ಈಗ ನನ್ನ ಹತ್ರ ಇದ್ದಿದ್ದೆಲ್ಲ ದುಡ್ಡು ಆಸ್ಪತ್ರೆ ಒಳಗೆ ಎಲ್ಲ ನಂದು ಖರ್ಚಾಗ್ಬಿಡ್ತು. ನನ್ನ ಹತ್ರ ಈಗ ಯಾವುದೂ ದುಡ್ಡಿಲ್ಲ. ಆಮೇಲೆ ಅಪ್ಪನ ಹತ್ರ ಇದ್ದಿದ್ದು ಎಲ್ಲ ಬೆಳಿಗ್ಗೆ ಗೊಬ್ಬರಕ್ಕೆ ಅದಕ್ಕಂತ ಖರ್ಚಾಗೈತಿ. ನನ್ನ ಹತ್ರ ಇಲ್ಲ. ಗೀತಾ ಗೊತ್ತಲ್ಲ, ಈಗ ಕೆಲ್ಸಕ್ಕೆ ಹೊಂಟಾಳ, ಆಕೆ ಹತ್ರ ದುಡ್ಡಿಲ್ಲ. ಈಗ ನನಗೆ ಬೇಲ್ಗೆ ಓಡಾಡೋಕೆ ಮತ್ತು ಲಾಯರ್ ಫೀಸು ಅದಕ್ಕೆಲ್ಲ ಒಂದು 2,00,000 ಹಂಗೆ ಬೇಕಿತ್ತು ನಂಗೆ ಒಂದು ಸ್ವಲ್ಪ. ನಿನ್ನ ಹತ್ರ ದುಡ್ಡಿದ್ರೆ ನಂಗೆ ಒಂದು ಸ್ವಲ್ಪ ಟ್ರಾನ್ಸ್ಫರ್ ಮಾಡ್ತೀಯ ಮೋನಿ? ದುಡ್ಡ ರಮೇಶ್? ಅದು ನಿಂಗೂ ಗೊತ್ತಲ್ಲ, ಈಗ ನಾನು ಸಸ್ಪೆಂಡ್ ಒಳಗಿದ್ದೀನಿ. ಈ ಮಂತ್ ಸ್ಯಾಲ್ರಿ ಅಂತೂ ನಾನು ಬರೋದೇ ಇಲ್ಲ. ಇನ್ನು ನಂದು ಭಾಳ ಏನೇನೋ ಖರ್ಚೈತೆ ರಮೇಶ್. ನಾನು ಯಾವುದು ಸೇವಿಂಗ್ಸ್ ಅಂತ ಮಾಡಿಲ್ಲ. ಅಲ್ಲ ಮೋನಿ, ನೀನು ಹೇಳ್ತಿ ನಿನ್ನ ಬಿಟ್ಟು ಹೋಗೋಕೆ ಎಷ್ಟು ಬೇಕಂದ್ರೂ ದುಡ್ಡು ಕೊಡ್ತೀನಿ, ನನ್ನ ಹತ್ರ ದುಡ್ಡು ಐತಿ ಅಂತಂದಿದ್ದಿ. ಈಗ ನೋಡಿದ್ರೆ ಹಿಂಗೆ ಹೇಳ್ತೀಯಲ್ಲ? ಹೇಳಿದ್ದೆ ರಮೇಶ್. ಆದ್ರೆ ನಂಗೆ ಬೇಕದೀಗ. ನಾನೊಂದು ಸೈಟ್ ತೊಗೊಂಡಿನಿ, ಅದ್ರದ್ದು ರಿಜಿಸ್ಟ್ರೇಷನ್ ಐತಿ ಮಂಡೇ. ನಾನು ಹಾಗಾಗಿ ನಂಗೆ ಅದು ದುಡ್ಡು ಬೇಕೇ ಬೇಕು. ನನ್ನ ಹತ್ರ ಈಗ ಸದ್ಯಕ್ಕೆ ದುಡ್ಡಿಲ್ಲ ರಮೇಶ್, ಬೇಜಾರಾಗಬೇಡಿ. ಈಗ ಸದ್ಯಕ್ಕೆ ಹೆಂಗೋ ಏನೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಹತ್ರ ಯಾವ್ದಾದ್ರು ಬೇರೆ ದುಡ್ಡು ಬಂತಂದ್ರೆ ನಾನು ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಡ್ತೀನಿ. ಸರಿ, ನಾನು ಸ್ವಲ್ಪ ಕೆಲಸ ಐತಿ, ಆಮೇಲೆ ಮಾಡ್ತೀನಿ. ಬಾಯ್. ಮೋನಿ, ಒಂದು ನಿಮಿಷ. ಮೋನಿಕಾ ಏನಂದ್ಲಪ್ಪ? ಏನಂದ್ಲ? ಇನ್ನು ನಿನ್ನ ಮಾತು ಬಾಯಾಗ ಅದಾವು, ಆಗ್ಲೇ ಕಟ್ಟ ಮಾಡಿಬಿಟ್ಲ. ಏನಂತಕ್ಕಿದ? ಏನಂದ್ರಲ್ಲೋ ರಮೇಶ, ಕೊಡ್ತಾನಂತ ನೀ ಏಟ್ರಿ ಇಟ್ಟು ರೊಕ್ಕನ ಏನಂತ? ಇಲ್ಲಿ ಬಂದು ನಾನು ಏನ್ ತೆಗಿರ್ತೀನಿ ಇರ್ತೀನಿ ಅಂತ ಕುಣ್ಕೊಂತ ಬರ್ತಾಳ. ಮತ್ತು ಗಂಡ ಕಷ್ಟದಾಗದಾನಂದ್ರೆ ರೊಕ್ಕ ಕೊಡೋಕ್ಕಾಗಲ್ಲ ಅಂತನ? ಅದೆಲ್ಲೇ ಚರ್ಚಿಗೆ ಹೋಗಿ ಏನೋ ರಿಂಗ್ ಬದಲಾಯಿಸ್ಕೊಂಡು ನಾವು ಮದುವೆ ಅಂತಿದ್ಲು. ಏನಾತೀಗ? ಅಯ್ಯೋ ಅಪ್ಪ, ಸ್ವಲ್ಪ ಸುಮ್ಮನೆ ರೀ. ಆಕೆ ಏನಮ್ಮ ಮನಿನ ಏನೋ ಸೈಟ ತೊಗೊಂಡಾಳಂತ, ಅದು ರಿಜಿಸ್ಟ್ರೇಷನ್ ಐತಂತ, ಅದಕ್ಕೆ ಆಕೆಗೆ ರೊಕ್ಕ ಬೇಕಂತ. ಹಂಗಾಗಿ ಆಕೆ ಯಾವುದೂ ರೊಕ್ಕ ಕೊಡಲ್ಲ ಅಂತ ಹೇಳಿದ್ಲು. ಬೇರೆ ಏನು ಮಾಡೋಕ್ಕಾಗಲ್ಲ. ಗೀತಾ ಹತ್ರ ಇರೋದಾರು 40 ಸಾವಿರ, ಆಮೇಲೆ ನಿಮ್ಮ ಹತ್ರ ಎಷ್ಟೈತೆ ನೋಡ್ರಿ, ಅಷ್ಟೆಲ್ಲ ಸೇರಿಸಿ ಹೆಂಗೋ ಅರೇಂಜ್ ಮಾಡಿಕೊಡ್ರಿ, ಬೇಲ್ ಮಾಡಿಸ್ಕೊತೀನಿ. ಇನ್ನೇನು ಮಾಡಬೇಕು? ಗೀತಾ ಅರಿ, ನಿಮ್ಗೆ ಹಾಲು ಬಿಸಿ ಮಾಡ್ಕೊಂಬರಕ್ಕೆ ಹೊಂಟಿದ್ದೆ, ಚಾ ಗಿಡಕ್ಕೆ ಹೊಂಟಿದ್ದೆ. ಒಂದು ನಿಮಿಷ ಬಾಯಿಲಿ. ಹೇಳ್ರಿ. ಅದು ನೀನು ಕೆಲ್ಸಕ್ಕೆ ಹೋಗ್ತಿದ್ದಲ್ಲ,
ಬಿಟ್ಟ ಅದು ಅಥವಾ ಹೊಂಟಿಯ